ಬಕಾಸುರ 40-50 ಜನ ತಿನ್ನುವ ಊಟವನ್ನು ಒಬ್ಬನೇ ತಿಂದು ಮುಗಿಸ್ತಿದ್ದ. ಕೈಗೆ ಸಿಕ್ಕ ಬಕೆಟು ಪಾತ್ರೆ ಎಲ್ಲವನ್ನೂ ತನ್ನ ಎಲೆಗೆ ಹಾಕೊಂಡು ರಾಕ್ಷಸನಂತೆ ತಿನ್ನುತ್ತಿದ್ದ. ಹೊಟ್ಟೆ ತುಂಬಾ ತಿಂದ ತಕ್ಷಣ ಗುಂಡು ಎತ್ತುವ ಸ್ಪರ್ಧೆಗೆ ಹೋಗ್ತಿದ್ದ. ಅಲ್ಲಿ ದೊಡ್ಡ ದೊಡ್ಡ ಪೈಲ್ವಾನರು ಸೋತರು, ಬಕಾಸುರ ಮಾತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಗೆದ್ದು ಬೀಗುತ್ತಾನೆ. ಬಹುಮಾನ ಪಡೆಯಲು ಊರು ಮುಖ್ಯಸ್ಥರಿಗೂ ಕಾಯ್ದೆ ಮೆಡಲ್ ಕಿತ್ಕೊಂಡು ಮನೆಗೆ ಹೋಗ್ತಾನೆ. ಅಷ್ಟು ತಿಂದ್ರೂ ಮನೆಗೆ ಹೋದ ತಕ್ಷಣ ಮತ್ತೆ ಊಟ ಬೇಕು ಅಂತ ಹಠ ಮಾಡ್ತಾನೆ. ಇದನ್ ನೋಡಿ ಒಬ್ಬ, ಲೋ ಇದು ಹೊಟ್ಟೆನಾ ಅಥವಾ ಇಂಡಿಯಾ ಗೇಟಾ ಅಂತ ಹೀಳಿಸ್ತಾನೆ. ಇದನ್ ಕೇಳಿ ಅಜ್ಜಿ ಕೋಪಗೊಂಡು, ನನ್ನ ಮೊಮ್ಮಗನ ಊಟಕ್ಕೆ ಯಾಕೋ ದೃಷ್ಟಿ ಹಾಕ್ತೀಯಾ, ಸುಮ್ನೆ ಹೋಗು ಅಂತ ಬೈತಾಳೆ. ಆದ್ರೆ ವಿಧಿಲೀಲೆ, ಒಂದಿನ ಅಜ್ಜಿ ಸತ್ ಹೋಗ್ತಾಳೆ. ಈಗ ಬಕಾಸುರ ತೀರಾ ಒಂಟಿ ಆಗ್ತಾನೆ. ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಮನೆಯಲ್ಲಿ ಊಟ ಹುಡುಕ್ತಾನೆ, ಆದ್ರೆ ಒಂದ್ ಅಗಳು ಸಿಗಲ್ಲ. ಹಸಿವು ತಡ್ಕೊಳಕ್ಕಾಗದೆ ಪಕ್ಕದ ಮನೆಯವಳ ಹತ್ರ ಊಟ ಕೇಳ್ತಾನೆ. ಆಗ ಆಕೆ, ನಿನಗ್ ಯಾವಾಗ್ಲೂ ನಿನ್ನ ಹೊಟ್ಟೆ ಚಿಂತೆನೆ, ನಿನಗ್ ತಿನಿಸಿನೇ ಪಾಪ ನಿಮ್ಮ ಅಜ್ಜಿ ಸತ್ ಹೋದ್ಲು. ಊರವ್ರು ಹೇಳ್ತಾರೆ, ಆ ಅಜ್ಜಿನೂ ನೀನೇ ನುಂಗ್ಬಿಟ್ಟೆ ಅಂತ, ಹೋಗು ಅಜ್ಜಿ ತರ ನೀನು ಸತ್ತೋಗು ಅಂತ ಬೈದು ಕಳಿಸ್ತಾಳೆ. ಇದರಿಂದ ನೊಂದಿಕೊಂಡವನು ಅಜ್ಜಿ ಸಮಾಧಿ ಹತ್ರ ಬಂದು ಜೋರಾಗಿ ಅಳ್ತಾನೆ. ಆಗ ಪಕ್ಕದ ಸಮಾಧಿ ಮೇಲೆ ಯಾರೋ ಇಟ್ಟಿದ್ದ ಎಡೆ ಊಟ ಕಾಣಿಸುತ್ತೆ. ಹಸಿವು ತಾಳು ಅವನ ಕಣ್ಣು ಎದುರಿಗಿದ್ದ ಸಮಾಧಿ ಮೇಲೆ ಅಲ್ಲಿ ಒಂದು ನಾಯಿ ಏನನ್ನೋ ತಿಂತಿರ. ಅಲ್ಲಿ ಹೋಗಿ ಅವನು ಕೂಡ